ಸರ್, ನನ್ನ ಹೆಸರು ರೇವಣಸಿದ್ದಯ್ಯ, ನೇರ್ಲಾಪುರ ಗ್ರಾಮ, ಹಿರಳ್ಳಿ KVKಯಿಂದ ನನಗೆ 2011ರಲ್ಲಿ ಪರಿಚಯಿಸ್ಕೊಂಡೆ. ಅಲ್ಲಿರ್ತಕ್ಕಂಥ ಸಾಹೇಬ್ರುಗಳ ಪರಿಚಯಿಸ್ಕೊಂಡು ನಾನು ಮಾವಿನ ಗಿಡ ಹಾಕಿದ್ದೇನೆ. ಮಾವಿನ ಗಿಡದಲ್ಲಿ ಫಸಲು ತಗೊಂಡು ಅವ್ರ ಮಾಹಿತಿ ಪ್ರಕಾರವಾಗಿ ನಾನು ಮಾವಿನ ಗಿಡದಲ್ಲಿ ಒಳ್ಳೆ ಬೆಳೆ ತಗೊಂಡು ಒಳ್ಳೆ ಸಂಪಾದನೆ ಮಾಡ್ತಾಯಿದ್ದೀನಿ. ಆನಂತರ ಅದೇ ಹಿರಳ್ಳಿ KVKಯಿಂದ ಜಗದೀಶ್ ಸಾಹೇಬರು, KN ಜಗದೀಶ್ ಸಾಹೇಬರು ನಮಗೆ ಪರಿಚಯಿಸಿ ತೋಟಕ್ಕೆ ಬಂದು ನೋಡಿ ಅವರೆಲ್ಲ ನಮಗೆ ಕೋಶಿಶ್ ಮಾಡಿದರು. ಆನಂತರ ನಮಗೆ 2011ರಲ್ಲಿ ವೆಲ್ವೆಟ್ ಬೀಜನ ನಮಗೆ ಯಾವ ಥರ ಬೆಳಿಬೇಕು, ಹಸಿರೆಲೆ ಗೊಬ್ಬರ ಆಗುತ್ತೆ ಮತ್ತು ಬೀಜದಿಂದ ನಮಗೆ ಉಪಯೋಗ ಆಗುತ್ತೆ, ರೈತರಿಗೆ ಸ್ವಲ್ಪ ವಿಶೇಷವಾಗಿ ತಿಳಿಸಿ ಅಂತ ಹೇಳಿದರು. ಆನಂತರ ಅಲ್ಲಿಂದ 2011ರಿಂದ ನಾನು ರೈತರಿಗೆ ಇದ್ರ ಬಗ್ಗೆ ಪರಿಚಯ ಮಾಡಿಸ್ಕೊಟ್ಟೆ. ಆಮೇಲೆ ಇದರಿಂದ ಹಸಿರೆಲೆ ಗೊಬ್ಬರ ಉಪಯೋಗ, ಆ ಬೀಜದಿಂದ ರೈತರಿಗೆ ಅಲ್ಲಿ ಸ್ವಲ್ಪ ಹಣ ಸಹಾಯವಾಗುತ್ತೆ. ಅದರಿಂದ ಅವರು ನಮಗೆ ಇದ್ರ ಮಾಹಿತಿ ಕೊಟ್ಟರು. ಆನಂತರ ನಾನು ಸುತ್ತಮುತ್ತಲಿ ರೈತರಿಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟೆ. ಈಗ ನಮಗೆ ರೈತರು ಕೂಡ ಜಾಸ್ತಿ ಸಹಕಾರ ಕೊಡ್ತಾಯಿದ್ದಾರೆ. ಇದರಿಂದ ನಮಗೆ ಒಳ್ಳೆಯ ಉಪಯೋಗ ಅಂತ ಅವರು ನಮಗೆ ಹೇಳ್ತಾಯಿದ್ದಾರೆ. ಮತ್ತು ಇವಾಗ ನಾವು ಬೇರೆ ಉರುಳಿ ಚೆಲ್ಲಬೇಕಾದ್ರೆ ಎಕರೆಗೆ 10ರಿಂದ 12 kg ಬೀಜ ಬೇಕಾಗುತ್ತೆ. ಬೇರೆ ಅಡಿಕೆ ತೋಟಗಳಲ್ಲಿ ರೈತರು ಇದನ್ನು ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ಅವರಿಗೆ 6ರಿಂದ 5 kg ಒಂದು ಎಕರೆಗೆ ಬೇಕಾಗುತ್ತೆ. ಇದರಿಂದ ರೈತರು ಕೂಡ ಒಳ್ಳೆಯ ಉಪಯೋಗ ಪಡ್ತಾ ಇದ್ದಾರೆ. ಅದರಿಂದ ರೈತರು ಕೂಡ ನಮಗಿದ್ರಿಂದ ಭಾರಿ ಉಪಯೋಗ ಅಂಥೇಳಿ ನಮ್ಮ ಹಿರಳ್ಳಿ KVK ಇದು KVKಗೆ ಒಳ್ಳೆಯ ಧನ್ಯವಾದ ಅರ್ಪಿಸ್ತೀವಿ ಅಂತ ಅವರು ಕೂಡ ಕೋಶಿಶ್ ಮಾಡ್ತಾರೆ. ಇದರಿಂದ ನಮಗೆ ಹಸಿರೆಲೆ ಗೊಬ್ಬರ ಮತ್ತು ಕಾಳಿನಿಂದ ನಮಗೆ 2 ಉಪಯೋಗ ಆಗ್ತದೆ ಅಂಥೇಳಿ ನಮಗೆ ಧನ್ಯವಾದ ಅರ್ಪಿಸಿದ್ದಾರೆ ಹಿರಳ್ಳಿ ಕೃಷಿ. ನಾವು ಈ ವೆಲ್ವೆಟ್ ಬೆಳೆಯೋದ್ರಿಂದ ನವಿಲು ಸಂತತಿ ಕೂಡ ಜಾಸ್ತಿ ಆಗ್ತಾಯಿದೆ. ಈ ನವಿಲು ಸಂತತಿ ಜಾಸ್ತಿ ಆದ ಕೂಡ ನಮ್ಮ ಅಕ್ಕಪಕ್ಕದ ರೈತರು ಕೂಡ ನೀವು ಮಾಡಿದ್ದು ಒಳ್ಳೆಯ ಸಹಾಯ ಮಾಡಿದ್ರಿ. ನಮಗೆ ವೆಲ್ವೆಟ್ ಹಾಕೋದ್ರಿಂದ ನವಿಲು ಸಂತತಿನೂ ಜಾಸ್ತಿ ಆಗ್ತದೆ. ಈಗ ನಮ್ಮ ರೈತರುಗಳು ಹೊಲ ಗದ್ದೆಯಲ್ಲಿ ಓಡಾಡಬೇಕಾದ್ರೆ ನವಿಲು ಕಾಟನೂ ಕೂಡ, ನವಿಲಿಂದ ಈ ಹಾವು ಸಣ್ಣ ಹುಳು ಕಾಟಗಳು ಕೂಡ ಭಾರಿ ಕಮ್ಮಿ ಆಗಿದೆ. ಇದರಿಂದ ನಮಗೆ ಬಹಳ ಉಪಯೋಗವಾಗ್ತಾ ಇದೆ ಅಂಥೇಳಿ ನಮಗೆ ರೈತರು ಸಹಕಾರ ಕೊಡ್ತಾ ಇದ್ದಾರೆ. ಸರ್, ಇದು ದೂರವಾಣಿ ಸಂಖ್ಯೆ 9945465862.